ಹಾಯ್ ಫ್ರೆಂಡ್ಸ್, ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ತೆರವುಗೊಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇದೊಂದು ಕರ್ನಾಟಕ ರಾಜ್ಯದ ದುರಂತ ಕತೆ. ಏಕೆ ಅಂದರೆ ಮೂರು ನಟರಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಮೇರು ನಟರಾಗಿದ್ದರು. ಕನ್ನಡ ಚಿತ್ರರಂಗಕ್ಕೆ ಅವರು ಕೊಡುಗೆ ತುಂಬ ಅಭಾರಿ ಇದೆ ಅಂದರೆ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಥರ ಅದೇ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಸರ್ ಆಗ್ಬೋದು. ಅವ್ರು ಮೂರು ಜನನೂ ಮೂರು ರತ್ನಗಳಿದ್ದಂಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ನಾವು ಕರಿತೀವಿ, ಆ ಥರ ಕನ್ನಡ ಚಿತ್ರರಂಗಕ್ಕೆ. ಆದರೆ ಚಿತ್ರರಂಗದ ಒಂದು ಮನೆಯಲ್ಲೇ ಈ ಥರ ಒಡಕು ಹುಟ್ಟುತ್ತೆ ಅಂತ ಅಭಿಮಾನಿಗಳು ಯಾವತ್ತೂ ನಿರಾಶೆಗೊಂಡ್ಬಿಟ್ರು ಇವತ್ತು. ಯಾಕೆಂದರೆ ಚಿತ್ರರಂಗದ ಮನೆಯಲ್ಲೇ ಒಬ್ಬ ಚಿತ್ರರಂಗದ ಚಲನಚಿತ್ರ ನಟನಿಗೆ ಇವತ್ತು ಜಾಗ ಇಲ್ದಂಗೆ ಮಾಡಿದ್ರು ಅನ್ನೋದು ಒಂದು ಭಾಳ ಬೇಜಾರಿನ ಸಂಗತಿ. ಅಕಸ್ಮಾತ್ ಆಗಿ ಕರ್ನಾಟಕ ಜನತೆ ದಂಗೆ ಎದ್ರೆ ಹೇಳ್ಬೋದು. ಎದ್ರೆ ಏನೋ ವಿಚಾರ ಬಂದಾಗ ಇದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಾಗ ಬಹುತೇಕ ರಾಜ್ಯಾದ್ಯಂತ ಜನ ದಂಗೆ ಎದ್ದಿದ್ರು. ಅದೇ ರೀತಿ ರಾಜ್ಕುಮಾರ್ ಅವರು ಸತ್ತಾಗ ಅವ್ರಿಗೆ ಸಮಾಧಿಗೆ ಸ್ಥಳ ಕೊಡಲಿಲ್ಲ ಅಂದರೂ ದಂಗೆ ಹೇಳ್ತಾರೆ ಅನ್ನೋ ಭಯದಿಂದ ಇವತ್ತು ರಾಜ್ಕುಮಾರ್ ಅವ್ರಿಗೆ ಸಮಾಧಿ ಕಟ್ಟಲಿಕ್ಕೆ ಅಂತ ಜಾಗ ಕೊಟ್ಟರು. ಅದೇ ರೀತಿ ಅಂಬರೀಷ್ ಅವರು ಸಹ ಅವರು ಒಬ್ಬ ಹಿರಿಯ ಕಲಾವಿದ. ಆದರೂ ಅವರು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದವರು, ಮಂಡ್ಯ ಜಿಲ್ಲೆಯ ಅಂತ ಕೋಟೆ ಅಂತ ಅಭಿಮಾನಿಗಳನ್ನ ಅವ್ರು ಹೊಂದಿದಂಥವ್ರು. ಎಲ್ಲಿ ಒಕ್ಕಲಿಗ ಜನತೆ ದಂಗೆ ಹೇಳುತ್ತೆ, ಎಲ್ಲಿ ಈ ಸಮಾಜದಲ್ಲಿ ಒಕ್ಕಲಿಗರು ವಿರೋಧ ಕಟ್ಕೋತೀವಿ ಅನ್ನೋ ಉದ್ದೇಶಕ್ಕೆ ಅವತ್ತು ಸಹ ಅಂಬರೀಷ್ ಅವರಿಗೆ ಜಾಗ ಕೊಟ್ಟರು. ಇದೇ ರೀತಿ ಸರ್ಕಾರ ಆದರೆ ನಮ್ಮ ವಿಷ್ಣುವರ್ಧನ್ ಅವರು ಬ್ರಾಹ್ಮಣ ಸಮಾಜದಲ್ಲಿ ಜನ ಬೆಂಬಲ ಇಲ್ಲ, ಅಭಿಮಾನಿಗಳ ಬೆಂಬಲ ಇರ್ಬೋದು, ಆದರೆ ಜನ ಬೆಂಬಲ ಇರಲಿಲ್ಲ. ಹಂಗಾಗಿ ಅವರು ಯಾವುದೇ ರೀತಿ ಹೋರಾಟ ಮಾಡಲ್ಲ ಅನ್ನೋದೇನಾದರೂ ಸರ್ಕಾರ ಅವತ್ತಿನ ಕಾಲದಲ್ಲಿ ಯೋಚನೆ ಮಾಡಿ ವಿಷ್ಣುವರ್ಧನ್ ಅವ್ರಿಗೆ ಸರಿಯಾದ ಜಾಗನ ಕೊಡಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಆದ್ರಿಂದಾಗಿ ಜನತೆ ಇವತ್ತೆಲ್ಲ ನಾಳೆ ಏನು ಕಲಾವಿದರಿದ್ದಾರೆ, ಏನು ಅಭಿಮಾನಿಗಳಿದ್ದಾರೆ, ಚಿತ್ರರಂಗ ಒಂದು ಮನೆ. ಆ ಚಿತ್ರರಂಗದಲ್ಲಿ ಎಲ್ಲಾ ಕಲಾಭಿಮಾನಿಗಳಿಗೆ ಇರುವಂತ ಅಭಿಮಾನಿಗಳು ಸಹ ವಿಷ್ಣುವರ್ಧನ್ ಅವ್ರಿಗೆ ಅಭಿಮಾನಿಗಳು ಆಗಿರ್ತಾರೆ. ಅವರೆಲ್ಲ ದಂಗೆ ಇದ್ರೆ ಸರ್ಕಾರ ಮುಜುಗರಕ್ಕೆ ಒಳಗಾಗೋದು ಸತ್ಯ. ಆದ ಕಾರಣ ಸರ್ಕಾರನೇ ಇದಕ್ಕೊಂದು ನಿರ್ಧಾರ ತಗೋಬೇಕು, ದೃಢವಾದ ನಿರ್ಧಾರ ತಗೊಂಡು. ಈಗೇನು ಬಾಲಕೃಷ್ಣ ಅವರ ಮೊಮ್ಮಗ ಏನು ಅಂದರೆ ಹಿರಿಯ ನಟನ ಒಬ್ಬ ಮೊಮ್ಮಗ ಈ ರೀತಿ ಮಾಡಿರೋದು ಒಂದು ಬಹಳ ನೋವಿನ ಸಂಗತಿ. ಅಂತ ದೊಡ್ಡ ಕಲಾವಿದನಿಗೆ ಮಾಡಿದಂಥ ಅವಮಾನ ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ಮಾಡಿದಂಥ ಅವಮಾನ ಇದು. ಅದಕ್ಕೋಸ್ಕರ ಜನ ದಂಗೆ ಎದ್ರು ಹೇಳ್ಬೋದು. ನಿಮ್ಮ ಅಭಿಪ್ರಾಯ ತಿಳಿಸಿ. ಅವತ್ತಿನ ಕಾಲದಲ್ಲಿ ಸರ್ಕಾರ ಏನ್ ಮಾಡಿತ್ತು, ಅವ್ರಿಗೆ ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಸರ್ಕಾರ ಇವಾಗ ಕಿತ್ಕೊಂಡಿದೆಯಲ್ಲ, ಏನ್ ಮಾಡೋದು? ಸರ್ಕಾರ ಪರ್ಮಿಷನ್ ಕೊಡಬೇಕಾಗಿತ್ತು. ಅಭಿಮಾನಿಗಳಿಗೆ ಬಹಳ ನೋವು ಉಂಟು ಮಾಡಿದೆ. ಈಗ ಅಭಿಮಾನಿಗಳಿಗೂ ಒಂದು ಉತ್ತರ ಕೊಡಬೇಕು ಸರ್ಕಾರ. ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು, ಅಲ್ಲಿ ಸಾಮಾಜಿಕತೆಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರ ಅಂತ ನಾವೆಲ್ಲ ಕಡೆ ಕೇಳ್ಕೊಂತಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಮೇರು ನಟರಾದಂತಹ ರಾಜ್ಕುಮಾರ್ ಅವರಿಗೆ ಜಾಗ ಸಿಕ್ತು, ಅಂಬರೀಷ್ ಅವರಿಗೆ ಜಾಗ ಸಿಕ್ತು. ಅದೇ ತರ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಏನ್ ಸಿಗ್ಲಿಲ್ಲ? ಇದ್ದದ್ದನ್ನು ಕಿತ್ಕೊಳ್ಳೋದು ಯಾಕೆ? ಅವ್ರು ಏನು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಬೇಕಂತ ಇದಾರಲ್ಲ, ಮಾಡ್ಲಿ. ಜೊತೆಗೆ ಇವ್ರ ಸ್ಮಾರಕನೂ ಇಟ್ರೆ ಅವ್ರು ಏನ್ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೂ ಹೆಲ್ಪ್ ಆಗುತ್ತಲ್ಲ. ಅದೊಂದು ಸಜೆಷನ್. ನನ್ನ ಸ್ನೇಹಿತರು ಕುಶಾಲ್ ಅವರು ಹೇಳ್ತಾರ, ಅದು ಒಂದು ಅಭಿಪ್ರಾಯ. ಅವ್ರ ಅಭಿಪ್ರಾಯನೂ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಅಭಿಮಾನಿಗಳು ಬೇರೆ ಏನು ಹುಚ್ಚು ಅಭಿಮಾನಿಗಳು ಇರ್ತಾರೆ, ಅವ್ರು ನೋಡ್ಲಿಕ್ಕೆ ಅಂತಾನೆ ಅಲ್ಲಿ ಇದನ್ನ ಬರ್ತಾರೆ, ಸ್ಮಾರಕನ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ. ಅಲ್ಲಿ ಪುಟ್ಟಾಗಿ ಏನೋ ನಮ್ಗೇನು ದೊಡ್ಡದಾಗಿ ಈಗ ರಾಜ್ಕುಮಾರ್ ಅವರು ಕಟ್ಟಿರೋ 1 ಎಕರೆ ಜಾಗದಲ್ಲಿ ಏನು ಬೇಡ, ಪುಟ್ಟಾಗಿ ಒಂದು ವಿಷ್ಣುವರ್ಧನ್ ಸ್ಮಾರಕ ಇಟ್ಟು ಅವ್ರದ್ದೊಂದು ಏನು ಅಂದ್ರೆ ಅವ್ರದ್ದೊಂದು ಇದನ್ನ ನೆನಪನ್ನ ಉಳಿಸ್ಲಿಕ್ಕೋಸ್ಕರ ಚಿಕ್ಕದಾಗಿ ಮಾಡಿದ್ರೆ ಈಗ ಅಕಸ್ಮಾತ್ ಅಲ್ಲಿ ಏನಾದ್ರು ಬೇರೆ ಆಕ್ಟಿವಿಟೀಸ್ ನಡೆದ್ರೆ, ಕಮರ್ಷಿಯಲ್ ಆಗ್ಲಿ ಅವ್ರು ಏನೇ ಆಗ್ಲಿ, ಅದನ್ನ ನೋಡಕ್ ಬಂದ್ರು ಅದಕ್ಕೆ ವ್ಯಾಲ್ಯೂನೇ ಜಾಸ್ತಿ ಇರ್ತದೆ. ಆಮೇಲೆ ಅಭಿಮಾನಿಗಳು ಬಂದ್ರು ಅವ್ರಿಗೂ ಒಂಥರ ಈ ಎರಡೂ ಒಂದೇ ತರ ಸಿಕ್ಕಂಗಾಗುತ್ತೆ. ಬಟ್ ಏನಂದ್ರೆ ಅಭಿಮಾನಿಗಳ ಆಸೆನೂ ತೀರ್ದಂಗಾಗುತ್ತೆ. ಹಾಗಾಗಿ ನೀವು ಒಂದು ಸ್ಮಾರಕ ಮಾಡಲಿಕ್ಕೆ ಸರ್ಕಾರನೂ ಮುಂದೆ ಬರಬೇಕು. ಮತ್ತೆ ಬಾಲಣ್ಣವ್ರ ಕುಟುಂಬ, ನಾನು ಮನವಿ ಮಾಡಿ ಕೇಳ್ತೀನಿ, ಬಾಲಣ್ಣವ್ರ ಕುಟುಂಬ ತನ್ನ ಸ್ವಂತ ಕುಟುಂಬದವ್ರಿಗೆ ಈ ರೀತಿ ಮಾಡೋದು ಒಂದು ಅಕ್ಷಮ್ಯ ಅಪರಾಧ. ಇದನ್ನು ಮನಗಂಡು ನೀವು ನಿಮ್ಮ ಕೊಟ್ಟಿರೋ ಸರ್ಕಾರ ಕೊಟ್ಟಿರುವಂತ ಭೂಮಿ ಆಗ್ಬೋದು, ನಿಮ್ಮ ಶಾಸನವರ ಆಸ್ತಿ ಆಗಿರ್ಬೋದು, ಅದನ್ನೆಲ್ಲನೂ ಕೇಳ್ತಾ ಇಲ್ಲ.
ವಿಷ್ಣು ಅಭಿಮಾನಿಗಳಾಗಿ ಸಣ್ಣ ಪುಟ್ಟದಾದ ಒಂದು ಸ್ಮಾರಕ ಮಾಡಲಿಕ್ಕೆ ಜಾಗನ ಬಿಟ್ಟುಕೊಟ್ಟು ನೀವು ಸಹ ಒಂದು ಕನ್ನಡ ಚಿತ್ರರಂಗಕ್ಕೆ ಅಭಾರಿಯಾಗಿರೋದನ್ನ ನಾವು ನೋಡ್ಬೇಕನ್ನೋ ಆಸೆ ಇದೆ. ದಯವಿಟ್ಟು ಎಲ್ಲರಲ್ಲೂ ನಾವು ಮನವಿ ಮಾಡೋದು, ಯಾವುದೇ ರೀತಿ ಗಲಾಟೆ ಆತಂಕ ಬೇಡ. ನಾವು ಸರ್ಕಾರದ ಪರವಾಗಿ ನಿಂತು, ಸರ್ಕಾರದ ಹಿಂದೆ ನಿಂತು ಮತ್ತು ಬಾಲಣ್ಣ ಅವ್ರ ಕುಟುಂಬನ ಕೇಳ್ತಾ ವಿಷ್ಣುವರ್ಧನ್ ಅವರು ಸ್ಮಾರಕ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಕ್ಕೆ ನಾವು ಎಲ್ಲರಲ್ಲೂ ಕೇಳ್ಕೊತೀವಿ. ಇದು ಕರ್ನಾಟಕ ಜನತೆಯ ಒತ್ತಾಸೆ. ಇದನ್ನು ಈಡೇರಿಸಿ ಅಂತ ಬಾಲಣ್ಣ ಅವ್ರ ಕುಟುಂಬಕ್ಕೂ ಮತ್ತು ಸರ್ಕಾರಕ್ಕೂ ಎರಡಕ್ಕೂ ಸಾಹಸ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು, ಗರಿಗ